ಧನುರಾಶಿಯವರಿಗೆ ಮಕ್ಕಳ ಸಂದರ್ಭದಲ್ಲಿ ಯಾವ ಎಲ್ಲ ವಿಚಾರಗಳು ಅಡಕವಾಗಿರುತ್ತವೆ? ಯಾಕೆಂದರೆ ಈ ಎಲ್ಲ ದಿನಗಳಿಂದಲೂ ನಾವು ಮಕ್ಕಳ ಬಗೆಗಾಗಿ ಮಕ್ಕಳ ಸಂದರ್ಭದ ವಿಚಾರವಾದಂತಹ ಜಾತಕದಲ್ಲಿನ ಪೂರ್ವ ಪುಣ್ಯ ಸ್ಥಾನದ ಬಗೆಗಾಗಿ ವಿಶ್ಲೇಷಣೆ ಮಾಡ್ತಾ ಬಂದಿದ್ದೇವೆ. ಈ ಒಂದು ಧನುರಾಶಿಯವರಿಗೆ ಈ ಧನುರಾಶಿಯ ಯಜಮಾನನು ಬೆಂಕಿಯ ಮನೆಯ ಯಜಮಾನನಾಗಿರ್ತಾನೆ. ಮಕ್ಕಳ ಮನೆಯ ಯಜಮಾನನಾದಂತಹ ಮಂಗಳನೂ ಕೂಡ ಬೆಂಕಿಯ ಮನೆಯ ಯಜಮಾನನೇ ಆಗಿರ್ತಾನೆ. ಹಾಗಾಗಿ ಉಗ್ರತೆ ಅಥವಾ ದಾರ್ಢ್ಯತೆ, ಕಠಿಣತ್ವ ಅಥವಾ ನಾನು ಹೇಳಿದ್ದೇ ಆಗಬೇಕು ಅನ್ನುವಂಥ ಹಠ ತಂದೆಯಲ್ಲಿಯೂ ತಾಯಿಯಲ್ಲಿಯೂ ಮಕ್ಕಳಲ್ಲಿಯೂ ಇದ್ದು ಬಿಟ್ಟರೆ ಅದು ಏನಾಗುತ್ತೆ, ಯಾವುದನ್ನು ಸುಸ್ಥಿರವಾದಂತಹ ದಂಡೆಗೆ ತಲುಪಿಸಬೇಕಾದಂತಹ ವ್ಯವಧಾನವನ್ನು ಕೊಡಲಿಕ್ಕೆ ಫೇಲ್ ಆಗುವಂತಹ ಸಿಚುವೇಶನ್ ಆಗಿ ನಿರ್ಮಾಣ ಆಗಿ ಕೂತ್ಬಿಡ್ಬೋದು. ಇಂತಹ ಸಂದರ್ಭದಲ್ಲಿ ಇನ್ನೊಂದು ತೊಂದರೆ ಏನು ಅಂತಂದ್ರೆ, ಮಕ್ಕಳು ನೋಡಿ ಕೆಲವು ಸಲ ನಾವು ಎಷ್ಟೇ ಅವರನ್ನ ಆರೈಕೆಯಿಂದ ನೋಡಿಕೊಂಡ್ರು ಕೂಡ ಒಂದು ರೀತಿಯ ಮಂಕುತನದಿಂದ ಕೊಡ್ತಿರ್ತಾರೆ. ಈ ಮಂಕುತನ, ಈ ಬೆಂಕಿ ಎರಡೂ ಸೇರಿದಾಗ ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ, ಮೈನಸ್ ಇಂಟು ಮೈನಸ್ ಪ್ಲಸ್ಸೇ. ಆದರೆ ಈ ಬೆಂಕಿ ಮತ್ತು ಬೆಂಕಿ ಹೇಳುವಂಥದ್ದು ಅನೇಕ ಸಲ ನಮ್ಮ ವ್ಯಾವಹಾರಿಕವಾದ ವಿಚಾರದಲ್ಲಿ ಅವು ಅನೇಕ ರೀತಿಯ ನಾಶಕ್ಕೆ ಕಾರಣವಾದರೂ ಕೂಡ ಇಲ್ಲಿ ಜಾತಕ ಭಾರತೀಯ ಜ್ಯೋತಿಷ್ಯ ವಿಜ್ಞಾನದ ಸಂದರ್ಭದಲ್ಲಿ ಎರಡು ಬೆಂಕಿಗಳು ಕೂಡಿದಾಗ ಮಂಕಾಗಿ ಹೋಗುವಂತಹ ಒಂದು ಸಂದರ್ಭ ನಿರ್ಮಾಣ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಆಂತರ್ಯದಲ್ಲಿ ಇದ್ದಿರುವಂತಹ ಒಂದು ವಿಲಕ್ಷಣವಾದಂತಹ ಕ್ರೌರ್ಯ, ಆದರೆ ಬುದ್ಧಿಯ ಜ್ಞಾನದ ಮಟ್ಟದಲ್ಲಿ ಯಾವ ಒಂದು ನಮ್ಮ ಒಂದು ಕ್ರೌರ್ಯ ಅಂದ್ರೆ ಇಲ್ಲಿ ನಾವು ಕೇವಲ ಕ್ರೌರ್ಯ ಅನ್ನೋದಾಗಿ ಅರ್ಥ ಮಾಡ್ಕೊಳ್ಬಾರ್ದು. ಸರ್ರನೆ ನಾವು ಮಿಂಚಿನ ವೇಗದಲ್ಲಿ ಕೆಲಸವನ್ನು ಮಾಡಿಕೊಡ್ಬಹುದಾದಂತಹ ಒಂದು ರಾಷ್ಟ್ರದ ಬಗ್ಗೆ ನಾನು ಅದನ್ನೇ ಸಂಕೇತವಾಗಿ ಹೇಳ್ತಾ ಇದ್ದೇನೆ. ಆದರೆ ನಮ್ಮ ಬೌದ್ಧಿಕ ಬಲ ಏನ್ ಮಾಡುತ್ತೆ, ಈ ಸಾಧ್ಯತೆಗಳನ್ನ ಮಾಡಿಕೊಂಡಾಗ ಈ ಸಾಧ್ಯತೆಗಳಿಂದ ಎದುರಾಳಿ ನಮ್ಮನ್ನ ನಿಶ್ಚಲಗೊಳಿಸಬಹುದು. ನಾವು ಈ ಅಸ್ತ್ರವನ್ನ ಪ್ರಯೋಗಿಸಿದಲ್ಲಿ ಅವನು ಆ ಅಸ್ತ್ರದ ಮೂಲಕ ನಮ್ಮನ್ನು ನಿಯಂತ್ರಿಸಬಹುದು. ಅಥವಾ ನಾನು ಇದನ್ನ ಮಾಡದೆ ಹೋದ ಪಕ್ಷದಲ್ಲಿ ಈಗ ಈ ಕೆಲಸಕ್ಕೆ ನಾನು ಹೋಗದೆಯೇ ಇನ್ನೂ ಒಳಿತಿನ ಕೆಲಸಗಳನ್ನ ನಿರೀಕ್ಷೆ ಮಾಡಿದಲ್ಲಿ ಆ ಒಳಿತಿನ, ಯಾಕೆಂದ್ರೆ ನೋಡಿ ಕೆಲವು ಮಕ್ಕಳು ಏನಾಗ್ತಾರೆ, ತಂದೆ ತಾಯಿಗಳು ಅವರ ಗ್ರಾಜ್ಯುಯೇಷನ್ನು ಅಥವಾ ಯಾವುದೋ ಒಂದು ಪದವಿನ ಮುಗಿದಾದ್ಮೇಲೆ ಅವರು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಹೋಗ್ತಾರೆ. IAS ಪಾಸ್ ಆಗುವಂಥದ್ದು ಅಥವಾ KS ಪಾಸ್ ಆಗುವಂಥದ್ದು, ಈ ಉನ್ನತ ದರ್ಜೆಯ, ಅಂದ್ರೆ ಒಮ್ಮೆ ಪಾಸ್ ಆಯಿತು ಅಂತಾದ್ರೆ ಅದು ಬಹಳ ದೊಡ್ಡ ಒಂದು ಸ್ಟಾರ್ಟಿಂಗ್ ನಿಂದಲೇ ಒಂದು ದೊಡ್ಡ ಎಲಿವೇಶನ್ ಅನ್ನ ಕೊಡುವಂತಹ ಪರೀಕ್ಷೆಗಳಾಗಿದ್ದಿರ್ತವೆ. ಒಳ್ಳೆಯ ಕೆಲಸಕ್ಕೆ ಅಧಿಕಾರಕ್ಕೆ ನಾವು ಮುನ್ನಾಗಲಿಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಅವು ಅಷ್ಟು ಸುಲಭವೂ ಅಲ್ಲ ಅದನ್ನ ಒಂದೇಟಿಗೆ ಅದನ್ನ ವಶಪಡಿಸಿಕೊಳ್ಳುವಂಥದ್ದು. ಕೆಲವರು 7-8 ಬಾರಿ ಅದನ್ನ ಪ್ರಯತ್ನಿಸಿದ್ರು ಕೂಡ ಆಗದೆ ಹೋಗಬಹುದಾದಂತಹ ವಿಚಾರ ಅಲ್ಲಿ ಸಾಧ್ಯತೆ ಇದ್ದಿರತ್ತೆ. ಆಗ ಏನಾಗುತ್ತೆ, ಮನಸ್ಸು ಮಂಕು ಕವಿತಾ ಹೋಗುತ್ತೆ. ಈಗ ನಾವು 22-23ನೇ ವಯಸ್ಸಿನಲ್ಲಿ ಇರುವಂತಹ ಉತ್ಸಾಹ ಕಂಟಿನ್ಯೂಸ್ ಆದ ವೈಫಲ್ಯಗಳು ಬಂತು ಅಂತಾದ್ರೆ 29-30ನೇ ವಯಸ್ಸಿನಲ್ಲೂ ಆ ಉತ್ಸಾಹ ನಾವು ಇಟ್ಕೊಳ್ತೇವೆ ಅನ್ನುವಂಥದ್ದು ಸಾಧ್ಯವಾಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ತೊಳಲಾಟಗಳು ಜೀವನದಲ್ಲಿ ಪ್ರಾರಂಭ ಆಗುತ್ತೆ. ಆದ್ರೆ ನಮ್ಮಲ್ಲಿ ಹಾಗಾದ್ರೆ ಈ KS ಮತ್ತು IAS ಅಥವಾ ಇನ್ನೇನೋ ಒಂದು ಚಾರ್ಟೆಡ್ ಅಕೌಂಟೆನ್ಸಿನೋ ಅಥವಾ ಇನ್ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಥವಾ ಇಂಟರ್ನ್ಯಾಷನಲ್ ಇದರಲ್ಲಿ ನಾವು CO ಆಗೋದು, MD ಆಗೋದು, ಇದು ಒಂದೇ ಮಾತ್ರ ಹಾಗಾದ್ರೆ ಜೀವನದ ಪೊಲೀಸ್ ಆಫೀಸರ್ ಆಗುವಂತಹದ್ದು, ಪೊಲೀಸ್ ಉನ್ನತ ದರ್ಜೆಗೆ ಇರುವಂತಹದ್ದು ಮಾತ್ರ ಜೀವನವು ಅಂತ ಗಮನಿಸದೆ ಅರ್ಥ ಮಾಡ್ಕೊಳ್ಬೇಕು. ಜೀವನದಲ್ಲಿ ಗೆಲ್ಲಬೇಕಾದಂತಹ ಸ್ಥಾನಮಾನಗಳು ಅನೇಕ ವಿಚಾರಗಳಲ್ಲಿದೆ. ರಾಜಕಾರಣದಲ್ಲಿದೆ, ಕೃಷಿಯಲ್ಲಿ ಇದೆ, ನಾಟಕ ಸಂಗೀತಗಳಲ್ಲಿದೆ, ಕಲೆಗಾರಿಕೆಯಲ್ಲಿದೆ. ಹಾಗಾದ್ರೆ ಇವನ್ನೆಲ್ಲ ನಾವು ಯಾವುದು ನಿರ್ದಿಷ್ಟವಾದದ್ದು ಅನ್ನುವಂಥದ್ದನ್ನ ಗುರುತಿಸಿಕೊಳ್ಳುವುದರತ್ತ ನಮ್ಮ ಹೆಜ್ಜೆಯನ್ನ ಇಡಬೇಕಾಗತ್ತೆ. ಎರಡು ಬೆಂಕಿಗಳು ಸೇರಿದಾಗ ಇದು ಏನು ಮಾಡಬಹುದು ಅಂತಂದ್ರೆ, ಒಂದು ಇದ್ದಿಲನ್ನ ವಜ್ರವನ್ನಾಗಿ ಪರಿವರ್ತಿಸುವಂತಹ ಶಕ್ತಿಯನ್ನು ಹೊಂದಿರುತ್ತೆ, ಒಂದು ವಜ್ರವನ್ನ ಇದ್ದಿಲನ್ನಾಗಿ ರೂಪಾಂತರಿಸುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಯಾಕೆಂದ್ರೆ ಅಮೋಘವಾದಂತಹ ತನ್ನ ಸೌಂದರ್ಯದಿಂದ, ತನ್ನ ಆ ಒಂದು ಮೌಲಿಕವಾದಂತಹ ಗಟ್ಟಿತನದಿಂದ ವಜ್ರ ತನ್ನದೇ ಆದ ಹೊಳಪಿನೊಂದಿಗೆ ಬಹಳ ಅತ್ಯಂತ ಬೆಲೆ ಬಾಳುವ ವಸ್ತುವಾಗಿದ್ದರೆ, ಇದ್ದಿಲು ಯಾರನ್ನ ಕಣ್ಣಿಗೂ ಕಾಣದೆ ಹೋದಂತಹ ಒಂದು ಕ್ಷುಲ್ಲಕ ವಸ್ತುವಾಗಿರುತ್ತೆ. ಆದರೆ ಜೀವನದ ಸಂದರ್ಭ ಹೇಗಿದೆ ಈ ಪರಿವರ್ತನೆಯ ಸಂದರ್ಭ ಅಂದ್ರೆ, ಆ ಎಲ್ಲರ ಆಕರ್ಷಣೆಗೆ ಮತ್ತು ಮೌಲ್ಯವನ್ನು ಕಟ್ಟಲಿಕ್ಕೆ ಸಾಧ್ಯವಾಗದೆ ಹೋದಂತಹ ವಜ್ರವೂ ಕೂಡ ಕೇವಲ ಒಂದು ಇದ್ದಿಲಿನಿಂದಲೇ
ಅದು ತನ್ನ ರೂಪಾಂತರವನ್ನು ಪಡೆದುಕೊಳ್ತದೆ ಅಂತಾದ್ರೆ, ಇದ್ದಿಲೇ ವಜ್ರವಾಗಿ ಪರಿವರ್ತನೆಗೊಳ್ತದೆ ಅಂತಾದ್ರೆ, ಹಾಗೂ ವಜ್ರವೇ ಇದ್ದಿಲಾಗಿಯೂ ಪರಿವರ್ತನೆ ಆಗಬಹುದು ಅಂತಾದ್ರೆ, ನಾವು ಎರಡೂ ಸಾಧ್ಯತೆ ಹತ್ರ ನಮ್ಮ ಒಂದು ಅರಿವನ್ನ ಇಟ್ಟುಕೊಂಡಾಗ ಏನಾಗುತ್ತೆ, ನಾವು ಎಲ್ಲಿ ಹಾಗಾದ್ರೆ ಯಾವ ಅರಿವಿನೊಂದಿಗೆ ಮುನ್ನುಗ್ಗಬೇಕು ಅನ್ನುವಂಥದ್ದಕ್ಕೆ ಒಂದು ಸಣ್ಣ ನಮ್ಮದೇ ಆದಂತಹ ಒಂದು ಫಾರ್ಮುಲಾವನ್ನ ಹುಡುಕಿಕೊಡೋದಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ನಾವು ಏನ್ ಮಾಡಬೇಕು, ಈ ಒಂದು ಅತ್ಯುತ್ತಮವಾದಂತಹ ಒಂದು ಸ್ಥಾನಮಾನಗಳನ್ನು ಕೊಡಬಹುದಾದಂತಹ ಎಕ್ಸಾಮಿನೇಷನ್ಸ್ಗಳಿಗೆ ನಮ್ಮ ಯಶಸ್ಸು ಸಿಗಲಿ ಅನ್ನುವಂಥದ್ದಕ್ಕೆ ಟ್ರೈ ಮಾಡ್ದೇನೆ ನಮ್ಗೆ ಸಿಗೋದಿಲ್ಲ. ಲಾಟ್ರಿ ಟಿಕೆಟ್ ತಗೊಳ್ಳದೇನೆ ನಮಗೆ ಸಿಗೋದಿಲ್ಲ. ಹಾಗೆ ಲಾಟ್ರಿ ಟಿಕೆಟ್ ತಗೊಳ್ಳದೇನೆ ನಮ್ಗೆ ಹಣ ಬರಲಿಲ್ಲ ಅಂತ ಹೇಳ್ಕೊಂಡು ನಾವು ಸಾವಿರಾರು ರೂಪಾಯಿಯನ್ನ, ಲಕ್ಷಾಂತರ ರೂಪಾಯಿಯನ್ನ ಲಾಟ್ರಿ ಟಿಕೆಟ್ಗಳಿಗಾಗಿ ವ್ಯರ್ಥ ಮಾಡಬಾರ್ದು. ಎಲ್ಲೋ 1-2 ಲಾಟ್ರಿ ಟಿಕೆಟ್ ನಾವು ಪರ್ಚೇಸ್ ಮಾಡಬೇಕು. ಅದೇ ನಮ್ಮನ್ನ ಅತ್ಯುತ್ತಮವಾದಂತಹ ಬಹುಮಾನದತ್ತ ಕೊಂಡೊಯ್ಯುವಂತಹ ಮಾರ್ಗವಾಗಿ ಅದೃಷ್ಟ ಹೋಗುವಂತಹದ್ದಾದ್ರೆ ಅದು ಬಹಳ ಒಳ್ಳೆಯದು. ಹಾಗೆಯೇ ಕೆಲವು ಪರೀಕ್ಷೆಗಳು ಕೂಡ ದೊಡ್ಡ ದೊಡ್ಡ ರೀತಿಯ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಕೇವಲ ನಮ್ಮ ಅದೃಷ್ಟದ ಕಾರಣಕ್ಕಾಗಿ ಅದು ನಮ್ಮ ಕೈಗೆ, ಅಂದ್ರೆ ನಮ್ಮ ಪ್ರತಿಭೆಗೆ ಇಲ್ಲಿ ಸ್ಥಾನವೇ ಇಲ್ವೋ ಕೇಳಿದ್ರೆ ಪ್ರತಿಭೆಯೂ ಬೇಕು. ಆದರೆ ಈ ಪ್ರತಿಭೆಗಳೇ ಸೇರಿದಂತಹ ವಿಚಾರದಲ್ಲಿ ಒಬ್ಬ ಪ್ರತಿಭಾವಂತನನ್ನ ಮೀರಿದಂತಹ ಇನ್ನೊಬ್ಬ ಪ್ರತಿಭಾವಂತ ಯಾವ ರೀತಿಯಲ್ಲಿ ಉದ್ಭವ ಆಗ್ತಾನೆ ಹೇಳುವಂತಹದ್ದು ನಿರೀಕ್ಷೆ ಮಾಡುವಂತಹದ್ದು ಕಷ್ಟ. ಆಗ ನಾವು ಸಹಜವಾದಂತಹ ಫ್ರಸ್ಟ್ರೇಷನ್ಸ್ಗಳಿಗೂ ನಾವು ಏನ್ ಮಾಡ್ಬೇಕಾಗತ್ತೆ, ಇದು ಬಂದು ಬಿಡಬಹುದು ಎನ್ನುವುದರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಎಲ್ಲವನ್ನೂ ಯೋಚನೆ ಮಾಡಿಕೊಂಡಾಗ ಈ ಹೈಯರ್ ಎಕ್ಸಾಮಿನೇಷನ್ಸ್ ಅನ್ನ ನಾವು ತಲುಪಲಿಕ್ಕೆ ಸಾಧ್ಯವಾಗಲಿಲ್ಲ, ಯಶಸ್ಸನ್ನ ಗಳಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಅನ್ನುವಂಥದ್ದನ್ನೇ ದೊಡ್ಡ ಕಾರಣವನ್ನಾಗಿ ಮಾಡಿಕೊಂಡು ಮಂಕಾಗಿ ಖಿನ್ನತೆಯಿಂದ ಕೂಡಿದಂತಹ ವಿಚಾರಕ್ಕೆ ಇವರು ಮುನ್ನುಗ್ಗಬಾರದು. ಮತ್ತೊಂದನ್ನೇನನ್ನೋ ನಾನು ನಿರ್ಮಾಣ ಮಾಡಿಕೊಳ್ತೇನೆ. ಈಗ ನಾನು ಕ್ಷುಲ್ಲಕವಾದಂತಹ ಒಂದು ಇದ್ದಿಲು ತುಂಡಾದರೂ ಕೂಡ ಈ ಇದ್ದಿಲನ್ನೇ ನಾನು ಡೈಮಂಡ್ಗೆ ಪರಿವರ್ತನೆ ಮಾಡಿಕೊಳ್ಬೇಕಾದಂತಹ ಒಂದು ಆ ಶ್ರೇಷ್ಠತೆಗೆ ಅಥವಾ ಆ ವಿಕಸನಕ್ಕೆ, ಆ ಟ್ರಾನ್ಸ್ಫಾರ್ಮೇಷನ್ಗೆ ಒಂದು ದಾರಿಯನ್ನು ರೂಪಿಸ್ಕೊಡ್ತೇನೆ ಅನ್ನುವಂಥ ಚೈತನ್ಯವನ್ನು ಅದನ್ನ ತಂದೆ ತಾಯಿಗಳು ಮಕ್ಕಳಿಗೆ ತುಂಬಬೇಕು. ಇಂತಹ ಚೈತನ್ಯವನ್ನು ತುಂಬಿದಾಗ ಖಿನ್ನತೆಯೊಂದಿಗೆ ಪರದಾಡಬಹುದಾಗಿದ್ದಂತಹ ಜೀವನವೂ ಕೂಡ ನಡನಳಿಸುವಂತಹ ಹಸಿರನ್ನು ತುಂಬಿದಂತಹ ಒಂದು ಒಳ್ಳೆಯ ಅದ್ಭುತವಾದಂತಹ ಹಣ್ಣುಗಳ ಮರವೇ ಆಗಿ ನಿಲ್ಲುವಂತಹದ್ದಕ್ಕೆ ಅನೇಕ ಸಾಧ್ಯತೆಗಳಿರ್ತವೆ. ಆದರೆ ತಂದೆ ತಾಯಿಗಳು ಏನ್ ಮಾಡ್ಬೇಕಾಗತ್ತೆ, ಮಕ್ಕಳಲ್ಲಿ ಅವರ ಜೀವನದ ಬಗೆಗಿನ ಕನಸುಗಳನ್ನ ತುಂಬುವಂತಹ ಸಂದರ್ಭದಲ್ಲಿ ಈ ಕನಸುಗಳ ಇನ್ನೊಂದು ಮುಖ ಹೇಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಜಾಗೃತ ಸ್ವರೂಪದಲ್ಲಿ ಹೇಳಬಹುದಾದಂತಹ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ಈಗ ಷೇರುಗಳು ಇದು ವಿಚಾರವಾಗಿ ನಾವು ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ನೋಡುವಾಗಲೂ ರಿಸ್ಕ್ ಫ್ಯಾಕ್ಟರ್ಸ್ ಏನು ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗೆ ತಂದೆ ತಾಯಿಗಳು ಆ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನು ಹೇಳಬೇಕಾಗತ್ತೆ. ಆ ರಿಸ್ಕ್ ಫ್ಯಾಕ್ಟರ್ಸ್ ಸಂದರ್ಭದಲ್ಲಿ ಬಿದ್ದರೆ ಕ್ಯುಷನಿಂಗ್ ಆಗಬಹುದಾದಂತಹ, ಬಿದ್ದರೂ ಕೂಡ ಕಾಲು ಮುರಿದೇ ಹೋದಂತಹ, ಎಲ್ಲೋ ಸ್ವಲ್ಪ ತರಚಿದ ಗಾಯಗಳಾಗುವಂತಹ ಸ್ಥಿತಿಗತಿಗಳು ಹೇಗಿರುತ್ತೆ ಅನ್ನುವಂಥ ಇನ್ನೊಂದು ಸಾಧ್ಯತೆಯನ್ನು ಕೂಡ ನಿರ್ಮಾಣ ಮಾಡಿಕೊಳ್ಬೇಕಾಗತ್ತೆ. ಆದರೆ ಒಂದಂತೂ ಸತ್ಯ, ಈ ಒಂದು ಧನುರಾಶಿಯ ತಂದೆ ತಾಯಿಗಳ ಮಕ್ಕಳು ಅನೇಕದಾದಂತಹ ಅಧಿಕಾರಯುತ ಒಂದು ಆಯಕಟ್ಟಿನ ಸ್ಥಳವನ್ನ ಎಕ್ಸ್ಪೋರ್ಟ್ಸ್ ಅಥವಾ ಇಂಪೋರ್ಟ್ಸ್ ನಲ್ಲಿರಲಿ, ವ್ಯಾಪಾರದಲ್ಲಿರಲಿ, ಅಥವಾ ಸಿನಿಮಾದಲ್ಲಿರಲಿ, ಅಥವಾ ಮಾಡೆಲಿಂಗ್ನಲ್ಲಿರಲಿ, ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿರಲಿ, ರಾಜಕಾರಣಗಳಲ್ಲಿರಲಿ, ಅನೇಕ ರೀತಿಯ ತಮ್ಮದೇ ಆದಂತಹ ಧನ್ಯತೆಯನ್ನು ಪಡೆಯುವುದಕ್ಕೂ ಕೂಡ ಗುರುವಿನ ಬೆಂಬಲ ಇರೋದಕ್ಕಾಗಿ ಪ್ರಯತ್ನಗಳನ್ನ ಮಾಡಬೇಕು. ಪ್ರಯತ್ನದಲ್ಲಿ ಸೋತಲ್ಲಿ ಇನ್ನೊಂದು ಆಲ್ಟರ್ನೇಟಿವ್ ಏನು ಅನ್ನುವಂಥದ್ರ ಬಗ್ಗೆ ಯೋಚಿಸಬೇಕು. ಯಾವುದೇ ಸವಾಲುಗಳಿರಲಿ ಅದರನ್ನ ಎದುರಿಸಬಹುದು. ಯಾಕೆಂದ್ರೆ ನಮ್ಮ ನಡುವೆ ದೇವರಿದ್ದಾನೆ, ಆ ರಕ್ಷೆ ಇದೆ, ಅದು ನೆನಪಿರಲಿ. ನಮಸ್ಕಾರ.